ಶಾವಿಗೆ ಭತ್ತಕ್ಕೆ ನಮ್ಮ ಮನೇಲಿ ಬೆಳೆದಿರೋ ರಾಗಿ ಒಂದು 3 kg ಹಾಕ್ಸ್ಕೊಬಂದಿದ್ದೀನಿ. ಈ 3 kg ಹಸಿಟ್ಟು, 5 ಹಚ್ಚ ಬೆಲ್ಲ, ಕಡಲೆ ಹುರ್ಗಡ್ಲೆ ಚೆಂದ ಧೂಳು ಮಾಡ್ಕೊಂಡಿದ್ದೀವಿ. ಧೂಳು ಮಾಡ್ಕೊಂಡು ಇದೆಲ್ಲ ಮಾಡಿಕೊಂಡು ಏಲಕ್ಕಿ ಕಾಯಿ ಪೌಡ್ರು, ತೆಂಗಿನಕಾಯಿ, ಶುಂಠಿ ಇಷ್ಟು ತಗೊಂಡಿದ್ದೀವಿ. ಇದು ಅಡುಗೆ ಮಾಡಿಬಿಟ್ಟು ರುಬ್ಬಿದಾಗ ನಾವು ಹೇಳಿದ್ವಿ. ಕಾಯಲ್ಲಿಗೆ ಶುಂಠಿ ಚಿಚ್ಕೊತಾ ಇದ್ದೀನಿ, ತೆಂಗಿನಕಾಯಿ ರುಬ್ಬಕ್ಕೆ. ಶುಂಠಿ ಚಿಚ್ಕೊಂಡು ತೆಂಗಿನಕಾಯಿ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಚೆಂದಾಗಿ ರುಬ್ಬಿಕೊಂಡು ಏಲಕ್ಕಿ ಪೌಡ್ರ್ ಸ್ವಲ್ಪ ಹಾಕ್ತೀನಿ. ಇದು ತೊಳೆದ್ಬಿಟ್ಟು ಇದ್ದೀನಿ. ನೀರು ಮಾಡಿದ್ಯಾ? ನೀರು ಹಾಕ್ತಾ ಇದ್ದೀನಿ. ನಾನು ಜಾಸ್ತಿ ನೀರು ಮಾಡ್ತಾ ಇರೋದ್ರಿಂದ ಜಾಸ್ತಿ ನೀರು ಹಾಕ್ತೀನಿ. ತಬಲೆ ತುಂಬ ಮಾಡಬೇಕಲ್ಲ, ತುಂಬ ಜನ ಅವರೇ, ಅದರಿಂದ ತಬಲೆ ತುಂಬ ಮಾಡ್ತಾಯಿದ್ದೀನಿ. ಕುದಿಯೋ ಬಿಟ್ಬಿಟ್ಟು ಈ ತೆಂಗಿನಕಾಯಿ, ಏಲಕ್ಕಿ, ಶುಂಠಿ ರುಬ್ಬಿದ್ದವು, ಬೆಲ್ಲ ಹಾಕ್ಬಿಡ್ಬೇಕು. ಬೆಲ್ಲ ಆದಮೇಲೆ ಚೆಂದ ಬೆಲ್ಲ ಕರೆದ್ಮೇಲೆ ತಿರ್ಗಾ ಶುಂಠಿ ರುಬ್ಬಿರೋದು, ಏಲಕ್ಕಿ, ತೆಂಗಿನಕಾಯಿ ರುಬ್ಬಿರೋದೆಲ್ಲ ಹಾಕಿ ಚೆಂದಾಗಿ ಮಳಿಸ್ಬೇಕು. ಇಳಿಸ್ಬಿಟ್ಟು ಮುದ್ದೆ ತಿರುಗಿಸಿ ಇದು ಗೋಲಲ್ಲಿ ಶಾವಿಗೆ ಒತ್ತಬೇಕು. ಚೆಂದಾಗಿ ಮುದ್ದೆ ಒಂದ್ಬಿಟ್ಟು ತಿರ್ಗಿಸ್ಬಿಟ್ಟು ಶಾವಿಗೆ ರೋಲಲ್ಲಿ ಫ್ರೆಂಡ್ ನೀರು ಕಾಯ್ತೈತೆ, ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಚೆಂದ ಕುದಿದ ಮೇಲೆ ರುಬ್ಬಿರೋ ತೆಂಗಿನಕಾಯಿ, ಏಲಕ್ಕಿ, ಶುಂಠಿ ಚೆಂದಾಗಿ ಹಾಕಿ ಮಳಿಸ್ತೀನಿ. ಬೆಲ್ಲ ಕುದ್ದದೆ ಚೆಂದಾಗಿ ಕುದಿದ್ರೆ ಬೆಲ್ಲ ವಾಸನೆ ಇರಲ್ಲ. ಇವಾಗ ನಾನು ರುಬ್ಬಿರೋದೆಲ್ಲ ಉಳ್ತಾ ಇದ್ದೀನಿ. ನಾವು ತುಂಬ ಜನ ಇರೋದ್ರಿಂದ ಜಾಸ್ತಿ ಮಾಡಿದ್ವಿ. ಕಾಯಿ ಹಾಲು ಮಾಡಿಕೊಂಡು ಸಾವಿಗೆ ಹೊತ್ಬಿಟ್ಟು ಹಾಕ್ಕೊಂಡು ಚೆಂದಾಗಿ ಆರ್ಬೇಕು. ಸಾವಿಗೆ ಹಾಕಿ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬೋದು. ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಬೋದು ಗಟ್ಟಿ ಬರೋಕ್ಕೆ. ಸಾವಿಗೆ ಪಾಯಸ ಆಯಿತು ಅಲ್ವಾ? ಇವಾಗ ಮುದ್ದೆ ಇರಬೇಕು. ಸಾವಿಗೆ ಮುದ್ದೆಗೆ ಹೋಗಿದ್ದು ಶಾವಿಗೆ ಹಸಿಟ್ಟು ಹಾಕ್ತಾಯಿದ್ದೀನಿ. ರಾಗಿ ಹಸಿಟ್ಟು
ಹೇಳಮ್ಮಂಗೆ ಮುದ್ದೆ ಕದ ಚೆಂದ ಬಂದ್ಬಿಟ್ಟು ಮುದ್ದೆ ಮಾಡಿಕೊಂಡು ಪೌಡ್ರ್ ಬಳಕೊಂಡು ಅದ್ರ ಮೇಲೆ ಹಾಕ್ಬೇಕು ಅಷ್ಟೇ. ಒಂದು ಒತ್ತಿಟ್ಟಿದ ನಂತರ ಇನ್ನು ಮಿಕ್ಕಿದ ಮುದ್ದೆ ನಾವು ಮಹಾನರೇಂದ್ರ ಬಾಹುಬಲಿ ತರ ತಿಡಿ ತಿಕ್ಕೋಣ ಅದೇ ಅಪ್ಪು ಅಮ್ಕೊ ಒಂದ್ ಸ್ವಲ್ಪ ಹಾಕ್ತೀನಿ. ದಿಸ್ ಈಸ್ ದಿ ಚೇರ್ ಮಾಡ್ಬೇಡ ಮಕ್ಕ. Yes. This is the gimbal. This is the gimbal. ಇಲ್ಲಿ ನೋಡಿ ನೂಡಲ್ಸ್ ಬರ್ತಿದೆ ನೂಡಲ್ಸ್. ಎರೆಹುಳಗಳದು ನೂಡಲ್ಸ್ ಅಲ್ಲ. ನೂಡಲ್ಸ್ ಇದೆಲ್ಲ ನೂಡಲ್ಸ್. ನೂಡಲ್ಸ್. ಇವಾಗ ಇದನ್ನ ಗಿಂಬಲ್ ಸರಿಯಾಗಿ ಸೆಟ್ ಮಾಡ್ಕೊಳ್ಳಿ, ನಂದು ಒಂದೊಂದು ಟೈಮ್ ಬರೋಲ್ಲ ನೋಡಿ, ಹಿಂಗೆ ಆಗುತ್ತೆ ಸ್ಟಿಫ್ ಆಗುತ್ತೆ. ಇವಾಗ ಚೂರು ಪುಷ್ ಮಾಡಿ ಹಿಂಗೆ ಮಾಡಿ ನೋಡಿ, ಇದೇನೋ ಎಕ್ಸ್ಟ್ರಾ ಬಂದ್ಬಿಟ್ಟಿದೆ ಅದೇ ಚೆನ್ನಾಗಿದೆ ಬಾಗ್ಲ ಎಷ್ಟು ಇರ್ತದೆ ಎಸ್ ಹಿಂಗೆ ಎಕ್ಸ್ಟ್ರಾ ಬಂದಿರೋ ಪಾರ್ಟ್ಸ್ಗಳು ಬರುತ್ತೆ. ಇವಾಗ ಓದ್ತಾ ಇದ್ದೀವಿ, ಏನಂತಾರತ್ತೆ ಇದನ್ನ? ಒತ್ತ ಶಾವಿಗೆ. ಶಾವಿಗೆ ಅನ್ಕೊಳ್ಳಿ, ಮುದ್ದೆಯಿಂದ ಮಾಡೋದು. ಉದ್ದಕ್ಕೆ ಮಾಡಿದ್ರೆ ಅದು ಆಗಲ್ಲ, ಏನಿದ್ರು ಎಲ್ಲ ಮೊಯ್ಕಾಯಿ ಇದೆತ್ತಿದು ಇರು ಅಪ್ಪು ನೀನು